ಮಲೇಶ್ನಪಾಳ್ಯ ನಾಗರಿಕರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಶ್ರೀ ಜಲಕಂಠೇಶ್ವರ ಸೇವಾ ಟ್ರಸ್ಟ್, ಶ್ರೀ ವಿನಾಯಕ ಸೇವಾ ಟ್ರಸ್ಟ್, ಗ್ರಾಮದೇವತೆ ಪಿಳ್ಳೆಕಮ್ಮದೇವಿ ಸೇವಾ ಟ್ರಸ್ಟ್ ಹಾಗೂ ಶ್ರೀ ಶಿರಡಿ ಸಾಯಿಬಾಬಾ ಸೇವಾ ಟ್ರಸ್ಟ್ ಸಹಯೋಗದೊಂದಿಗೆ ಮಲ್ಲೇಶ್ನಪಾಳ್ಯದ ಶ್ರೀ ವಿನಾಯಕ ದೇವಸ್ಥಾನದ ಆವರಣದಲ್ಲಿ ಗ್ರಾಮದ ಪ್ರಮುಖ ದೇವರುಗಳಿಗೆ ದೀಪೋತ್ಸವ ಕಾರ್ಯಕ್ರಮ ನಡೆಸಲಾಯಿತು. ಇದು ಕಂಟೇಜರಾ ಇದೆಯಾ ನಮ್ಮ ಈ ಮಲ್ಲೇಶ್ನಪಾಳ್ಯ ಗ್ರಾಮದಲ್ಲಿ ಈ ಒಂದು ಅದ್ದೂರು ಕಾರ್ಯಕ್ರಮದ ಬಗ್ಗೆ ಹೇಳಬೇಕಂದ್ರೆ, ಇದಕ್ಕಿಂದೆ ನಮ್ಮ ಹಿರಿಯರು, ನಮ್ಮ ಮಲ್ಲೇಶ್ನಪಾಳ್ಯ ಗ್ರಾಮದ ಹಿರಿಯರು ಮತ್ತು ರಾಮಂಜಣ್ಣರಾಗ್ಬೋದು, ಮುನ್ರಾಜರಾಗ್ಬೋದು, ಇನ್ನೂ ಹಲವಾರು ರವಿಯವರು, ಇಂಥ ಹಿರಿಯರು ತುಂಬ ಜನ, ಈಗ ಸುಮಾರು ಜನ ಇಲ್ಲ, ಅಂಥವರೆಲ್ಲ ಇದ್ದು ಈ ಒಂದು ಮಲ್ಲೇಶ್ನಪಾಳ್ಯದ ಗ್ರಾಮವನ್ನು ಒಂದು ಭಕ್ತಿ ಪ್ರಧಾನ ಗ್ರಾಮ ಅಂತ ಹೇಳ್ಬೋದು. ಅಂಥ ಒಂದು ಊರಿದು. ಯಾಕಂದರೆ ಹಿಂದೆಯಿಂದ ಮಾಡ್ಕೊಂಬಂದಿರ್ತಕ್ಕಂಥ ಒಂದು ಅವ್ರ ಕಾರ್ಯಕ್ರಮಗಳು, ಅವ್ರ ಹಿರಿತನ, ನಾವು ಅದಕ್ಕೆ ಗೌರವ ಕೊಟ್ಟು ಅವ್ರು ಏನು ಪಾಲಿಸ್ಕೊಂಬಂದಿದ್ರು ಅದನ್ನು ಈ ದಿನವೂ ನಾವು ಪಾಲಿಸ್ಕೊಂಬರ್ತಾಯಿದ್ದೀರಿ. ಹಾಗೆಯೇ ಇದಕ್ಕಿಂದೆ ಸುಮಾರು ಸಂಘ ಅಂತ ಆಯಿತು, ನಂತರ ಸಂಘ ಜಲಕಂಠೇಶ್ವರ ಅಂತ ಇತ್ತು, ಈಗ ಅದು ಮಲ್ಲೇಶ್ನಪಾಳ್ಯ ನಾಗರಿಕರ ಕ್ಷೇಮಾಭಿವೃದ್ಧಿ ಸಂಘ ಅಂತ ಆಗಿದೆ. ಅದರಲ್ಲಿ ನಾವು ಅಧ್ಯಕ್ಷರಾಗಿದ್ದೀರಿ. ನಮ್ಮೂರಿನ ಚಂದ್ರು ಅವರು ಉಪಾಧ್ಯಕ್ಷರಾಗಿದ್ದಾರೆ, ಇಲ್ಲೇ ಇದ್ದಾರೆ ಕೆಂಪಣ್ಣವರು ಉಪಾಧ್ಯಕ್ಷರಾಗಿದ್ದಾರೆ, ಹಾಗೂ ಇನ್ನು ಪ್ರಧಾನ ಕಾರ್ಯದರ್ಶಿ ಆದಂಥ ಪ್ರಶಾಂತ್ ಅವರಿದ್ದಾರೆ, ತುಳಸಿರಾಮ್ ಅವರಿದ್ದಾರೆ, ಹಾಗೆಯೇ ನಮ್ಮ ರಾಜೇಶ್ ಇದ್ದಾರೆ, ಸಂಪತ್ ರೆಡ್ಡಿ ಇದ್ದಾರೆ, ಹೀಗೆ ಹಲವಾರು ಜನ ಕಾರ್ಯಕರ್ತರು ಇದ್ದಾರೆ. ಜೊತೆಗೆ ನಮ್ಮ ಊರಿನಲ್ಲಿ ಒಂದು 5 ಸಂಘಗಳಿದೆ. 5 ಸಂಘಗಳು, 5 ಜನ ಅಧ್ಯಕ್ಷರುಗಳು ಇದ್ದಾರೆ. ಇವ್ರ ಜೊತೆ ಕೂಡಿ ನಮ್ಮ ಸಂಘ, ಇವ್ರ ಜೊತೆಯಲ್ಲಿ ನಮ್ಮ ಸಂಘ ಜೊತೆಯಲ್ಲಿ ಇವರು ನಮ್ಮಗೂಡಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳೋಕ್ಕೆ ಒಂದು ಪ್ರಯತ್ನ ಮಾಡಿ, ನಾವು ಏನು ಒಂದು ಸಭೆ ಅಂತ ಮಾಡಿ, ಆ ಸಭೆಯಲ್ಲಿ ಒಮ್ಮತ ತಗೊಂಡು ನಮ್ಮೂರಿನ ಹಿರಿಯರು ಹಾಗೂ ಎಲ್ಲರೂ ಸೇರಿ ಈ ಒಂದು ಗ್ರಾಮದಲ್ಲಿ ಪಲ್ಲಕ್ಕಿ ಮಾಡಬೇಕು ಅಂತ ಬಂತು. ಪಲ್ಲಕ್ಕಿ ಮಾಡಬೇಕು ಅಂತ ಇದಕ್ಕೆ ಹಿಂದೆನೂ ನಾವು ಪಲ್ಲಕ್ಕಿ ಮಾಡ್ತಾಯಿದ್ರಿ, ಹಾಗೆಯೇ ಊರಿನ ಹಬ್ಬ ಅಂತ ಮಾಡ್ತಾಯಿದ್ರಿ. ನಾವು ಅಧ್ಯಕ್ಷರಾದ್ಮೇಲೆ ನಮಗೆ ಏನೋ ಒಂದು ಚೇಂಜಸ್ ಇರಬೇಕು ಅಂತ ಅನಿಸ್ತು. ಕಾರಣ ಚೇಂಜಸ್ ಯಾವ ಥರ ಅಂತಂದರೆ, ಈ ಊರ ಹಬ್ಬ ಮಾಡ್ತಾಯಿದ್ರಿ, 5 ವರ್ಷಕ್ಕಾಗ್ಬೋದು, 10 ವರ್ಷಕ್ಕಾಗ್ಬೋದು, ಈ ಥರ ಎಷ್ಟೋ ದಿವ್ಸಕ್ಕೆ ಆಗ್ತಾಯಿತ್ತು. ನಾವು ಅಧ್ಯಕ್ಷರಾದ್ಮೇಲೆ ಇದಕ್ಕೆ ಹಿಂದೆ ಹಿರಿಯರು ಮಾಡ್ಕೊಂಡು ಬಂದಿದ್ದಾರೆ. ಈಗ ಜನ್ರೇಷನ್ ಸ್ವಲ್ಪ ಚೇಂಜ್ ಆಗಿದೆ. ಹಾಗೆ ನಾವು ಒಂದು ಅದ್ಲು ಬದಲು ಮಾಡ್ಕೊಬೇಕು, ಮುಂದಿನ ಪೀಳಿಗೆಗೆ ಒಳ್ಳೇದಾಗಬೇಕು ಅಂತ ಈ ಒಂದು ಚೇಂಜಸ್ ಮಾಡಿದ್ರಿ. ಕಾರಣ ಏನಂದರೆ, ಚೇಂಜಸ್ ಅಂದರೆ ಯಾವ ಥರ ಅಂದರೆ, ಊರಹಬ್ಬ ಸಪ್ರೇಟ್. ಈಗ ಹಿಂದೆ 2 ವರ್ಷಕ್ಕಿಂತ ನಾವು ಊರಹಬ್ಬ ಮಾಡಿದ್ರಿ. ಇದಕ್ಕಿಂತ ಊರಹಬ್ಬ ಮಾಡಿದ್ರಿಂದ ಪ್ರತಿ ವರ್ಷ ಊರಹಬ್ಬ ಮಾಡೋಕ್ಕಾಗಲ್ಲ, 5 ವರ್ಷಕ್ಕೆ 10 ವರ್ಷಕ್ಕೆ ಮಾಡಬೇಕು. ಹಾಗೆ ನಾವು ಊರಹಬ್ಬ ಅಂತ ಮಾಡಿದ್ರೆ ಅದಕ್ಕೆ ಆದ ಕೆಲವು ವ್ಯಕ್ತಿಗಳಿರ್ತಾರೆ, ಏನು ಮಾತಾಡಿಕೊಂಡು ಊರಿನ ಗ್ರಾಮಸ್ಥರು, ಹಿರಿಯರು, ಹಳಬರು ಅಂತ ಇರೋರು. ನಮ್ಮ ಯೋಚನೆ ಏನಂದರೆ, ಈ ಒಂದು ಹಬ್ಬ ಪ್ರತಿಯೊಬ್ಬರು ಬಡವರು ಕೂಡ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾವು ಇದನ್ನು ಸ್ವಲ್ಪ ಬದಲಾವಣೆ ಮಾಡ್ಕೊಂಡ್ವಿ. ಎಲ್ಲೆಲ್ಲಿಂದನೋ ಬಂದಿರ್ತಾರೆ, ಬಾಡಿಗೆ ಮನೆಗಿರ್ತಾರೆ, ಸ್ವಂತ ಮನೆ ಮಾಡ್ಕೊಂಡಿರ್ತಾರೆ. ಹಾಗೆಯೇ ಇಲ್ಲಿ ನಾವು ಊರು ತಳವಂದಿಕರು ಅನ್ನೋದು ಬಿಟ್ಟು ಹಲವಾರು ಜನ ನಮ್ಮ ಜೊತೆ ಕೂಡಿ ಆ ಒಂದು ನಮ್ಮ ಕಾರ್ಯಕ್ರಮಕ್ಕೆ ಒಂದು ಏನು ಈ ಒಂದು
ಬೆಂಬಲ ಕೊಡ್ತಾರೆ, ಜೊತೆಗೆ ಅವರು ಒಂದು ಭಕ್ತಿ ಪ್ರಧಾನವಾಗಿ ನಡ್ಕೊತಾರೆ ಅಂತ ಹೇಳಿ ಈ ಮೊದಲನೇ ವರ್ಷ ನಾವು ಪ್ರಾರಂಭ ಮಾಡಿರೋದು. ಈ ಅಂದರೆ ಊರ ಹಬ್ಬ ಥರನೇ ಇರುತ್ತೆ, ಆದರೆ ಊರ ಹಬ್ಬ ಅಲ್ಲ ಇದು. ದೀಪಗಳ ಪಲ್ಲಕ್ಕಿ ಹಾಗೂ ದೀಪಗಳಂತ. ಹಾಗಾಗಿ ನಾವು ಹೆಂಗೆ ನಿನ್ನೆ ಬಂದ್ಬಿಟ್ಟು ಪಲ್ಲಕ್ಕಿಗಳು ಮಾಡಿದ್ರಿ 8 ತಾರೀಕು 8 ಹಾಗೆ 2026ರಲ್ಲಿ ನಮ್ಮ ಗ್ರಾಮದಲ್ಲಿ ಪಲ್ಲಕ್ಕಿಗಳಂತ ಮಾಡಿದ್ರಿ. ಹಾಗೆ ಮರುದಿನ ಬಂದ್ಬಿಟ್ಟು ನಮ್ಮ ಗ್ರಾಮದಲ್ಲಿ ಇರ್ತಕ್ಕಂಥ ಹಳೆ ದೇವಸ್ಥಾನಗಳಿಗೆ ಒಂದು ದೀಪೋತ್ಸವ ಮಾಡಬೇಕಂತ ನಮ್ಮ ಗಣಪತಿ ದೇವಸ್ಥಾನದ ಹತ್ರ ಈಗ ಏನು ಪಲ್ಲಕ್ಕಿ ಮಾಡಿದ್ರು ಆ ಪಲ್ಲಕ್ಕಿ ಮಾಡಿರ್ತಕ್ಕಂಥ ಗಣಪತಿ ಆಗ್ಬೋದು, ಜಲಕಂಠೇಶ್ವರ, ಹೀಗೆ ಹಲವಾರು ನಮ್ಮ ಗ್ರಾಮದ ದೇವರುಗಳನ್ನ ಇಟ್ಟು ಒಂದು ದೀಪ ಮಾಡೋ ಮುಖಾಂತರ ಈ ದಿನ ನಾವು ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಿ. ಹಾಗೆಯೇ ಜನರ ಬೆಂಬಲನೂ ಇದೆ. ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಊರಿನ ಪ್ರತಿಯೊಬ್ಬರು ಭಾಗಿಯಾಗ್ತಾರೆ. ಜೊತೆಗೆ ಈ ಒಂದು ಕಾರ್ಯಕ್ರಮ ಬೆಳದಾರ್ತಿ ಅಂತ ಮಾಡಿಕೊಂಡು ಸುಮಾರು 7 ಗಂಟೆಗೆ, ಹಿಂದೆ ಸಂಜೆ 7 ಗಂಟೆಗೆ ಇಟ್ಕೊಂಡಿದ್ದೀರಿ. 7 ಗಂಟೆಗೆ ಆದ ನಂತರ ಇಲ್ಲಿ ನಮ್ಮ ಗ್ರಾಮದಲ್ಲಿ ಗಣಪತಿ ದೇವಸ್ಥಾನದಲ್ಲಿ ಬೆಳಗಿ ನಂತರ ಇಲ್ಲಿ ಇರ್ತಕ್ಕಂಥ ಎಲ್ಲ ದೇವರಿಗೂ ಬೆಳಕೊಂಡು ನಂತರ ಒಂದು 2-2.5 ಅವರ್ ನಮಗೆ ಸಮಯಾವಕಾಶ ಇದೆ. ಆ ಗ್ಯಾಪಲ್ಲಿ ಎಷ್ಟೋ ಜನ ನಮ್ಮ ಗ್ರಾಮಕ್ಕೆ ನೆಂಟರು ಬಂದು ಬಳಗ ಹಾಗೆ ಹೆಣ್ಮಕ್ಳೆಲ್ಲ ಬಂದಿರ್ತಾರೆ. ಅವರು ಒಂದು ಖುಷಿ ಪಡಲಿ ಅಂತ ಅಂದರೆ ಅವ್ರಿಗೆ ಈ ಗ್ರಾಮಕ್ಕೆ ಬಂದಿದ್ದೀರಿ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಏನೋ ಒಂದು ಆ್ಯಕ್ಟಿವ್ ತೋರಿಸ್ಬೇಕು, ನಮ್ಮ ಗ್ರಾಮದಲ್ಲಿ ಏನೋ ಒಂದು ಚೇಂಜಸ್ ಕಾಣಬೇಕು ಅಂತ ಹೇಳ್ಬಿಟ್ಟು ಒಂದು ಸಂಜೆ ಪ್ರೋಗ್ರಾಮ್ ರಸಮಂಜರಿ ಕಾರ್ಯಕ್ರಮ ಅಂತ ಇಟ್ಕೊಂಡಿದ್ದೀರಿ. ರಸಮಂಜರಿ ಕಾರ್ಯಕ್ರಮ ನೋಡ್ತಾ ಇದ್ದಂಗೆ ಸಮಯ 2-2.5 ಗಂಟೆ ಇರುತ್ತೆ. ನಂತರ ತಂಬಿಟ್ಟು ಆರತಿ ಅಂತ ನಮ್ಮ ಗ್ರಾಮದ ದೇವತೆ ಪಿಳ್ಳಕ್ಕಮ್ಮ ದೇವಸ್ಥಾನದಲ್ಲಿ ತಂಬಿಟ್ಟು ಆರತಿ ಅಂತ ಮಡಗಿ ಈ ಸುಮಾರು ಒಂದು 11-11:30 ತನಕ ಈ ನಮ್ಮ ಗ್ರಾಮದಲ್ಲಿ ಹಬ್ಬದ ವಾತಾವರಣ ಇರುತ್ತೆ. ಮುಂದೇನೂ ನಾವು ಪ್ರಯತ್ನ ಮಾಡಿ ನಮ್ಮ ಯುವ ಪೀಳಿಗೆಗೂ ಒಳ್ಳೆಯದಾಗಬೇಕು ಅಂತ ಪ್ರತಿಯೊಬ್ಬರು ಈ ಹಬ್ಬನ ಆಚರಿಸ್ಬೇಕಂತ. ಊರ ಹಬ್ಬ ಬೇರೆ, ಇದು ಪ್ರತಿ ವರ್ಷವೂ ನಾವು ಪಲ್ಲಕ್ಕಿ ಮಾಡಿದಾಗ ಈ ಒಂದು ಏನು ನಾವು ದೀಪೋತ್ಸವ ಅಂತ ಇದೆಯೋ, ಆರತಿಗಳು ಅಂತ ಹೇಳ್ಬೋದು, ದೀಪೋತ್ಸವ ಅಂತ ಹೇಳ್ಬೋದು, ಇದನ್ನು ಪ್ರತಿಯೊಬ್ಬರು ನಮ್ಮ ಕಾಲದಲ್ಲೇ ನಮ್ಮ ಕಣ್ಣೆದುರಿಗೆ ಎಲ್ಲರನ್ನೂ ನೋಡಬೇಕು. ನಮ್ಮ ಯುವ ಪೀಳಿಗೆಗೆ ಇದು ಗೊತ್ತಾಗಬೇಕು. ಏನು ಈ ಥರ ಮಾಡ್ಕೊಂಬಂದರೆ ಅವ್ರು ಕಂಟಿನ್ಯೂ ಮಾಡಬೇಕು. ಈಗ ಹಿಂದೆ ನಾವು ಹಿರಿಯರು ಏನು ಕಂಟಿನ್ಯೂ ಮಾಡಿದಾರೋ ಅದನ್ನು ನಾವು ಕಂಟಿನ್ಯೂ ಮಾಡ್ತಾಯಿದ್ರಿ. ಈಗ ನಾವು ತೋರಿಸ್ಕೊಟ್ಟಂಥ ಈ ಜನ್ರೇಷನ್ಗೆ ನಮ್ಮ ಯುವ ಪೀಳಿಗೆನೂ ಇದನ್ನು ಕಂಟಿನ್ಯೂ ಮಾಡ್ತಾರೆ ಅಂತ ನಂಬಿ ನಮ್ಮ ಕಾಲದಲ್ಲಿ ಒಂದು ಹಲವಾರು ವರ್ಷ ನಮ್ಮ ಕೈಯಲ್ಲಿ ಏನಾಗುತ್ತೋ ಪ್ರತಿ ವರ್ಷವೂ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಈಗ ಮೊದಲನೇ ವರ್ಷ ಮಾಡಿರೋದ್ರಿಂದ ಸ್ವಲ್ಪ ಎಲ್ಲರಿಗೂ ಸ್ವಲ್ಪ ಡೌಟ್ಸ್ ಇನ್ನೊಂದು ಮತ್ತೊಂದು ಇದೆ. ಈ ವರ್ಷ ಚೆನ್ನಾಗಾಗಿದೆ, ಆದರೆ ಇನ್ನೂ ಕೆಲವರಿಗೆ ಇನ್ನೂ ಪೂರ್ತಿ ಮುಗಿಯೋ ತನಕ ಯಾರಿಗೂ ಗೊತ್ತಾಗಲ್ಲ. ಮುಗಿದ ಮೇಲೆ ಪ್ರತಿ ವರ್ಷವೂ ಮಾಡಬೇಕಂತ ನಾನು ಈ ಒಂದು ಪ್ರಯತ್ನದಲ್ಲಿ ಇದ್ದೀನಿ. ಜನರು ಬೆಂಬಲ ಕೊಟ್ಟರೆ, ಆ ದೇವರ ಆಶೀರ್ವಾದ ಇದ್ದರೆ ಖಂಡಿತ ಪ್ರತಿ ವರ್ಷವೂ ಈ ಒಂದು ಪಲ್ಲಕ್ಕಿ ಮಾಡಿದ ತಕ್ಷಣ ಈ ಒಂದು ಹಲವಾರು ಕಾರ್ಯಕ್ರಮವನ್ನು ಈ ವರ್ಷ ಈ ಥರ ಆಗಿದೆ. ಮುಂದಕ್ಕೆ ನಾವು ಇನ್ನೂ ಜನರು ಒಪ್ಪೋತಾರೆ, ಇನ್ನೂ ಹಲವಾರು ಬದಲಾವಣೆಗಳು ಮಾಡ್ಕೊಬೇಕಂತ ನಾವು ಒಂದು ಯೋಚನೆ ಮಾಡ್ತಾಯಿದ್ದೀರಿ. ಜನರಿಗೆ ಒಂದು ಭಕ್ತಿ ಜೊತೆಲೇ ಒಂದು ಸಂತೋಷ ಕೊಡಬೇಕು, ಭಕ್ತಿ ಇರಬೇಕು. ಊರಲ್ಲಿ ಗ್ರಾಮದಲ್ಲಿ ಹಲವಾರು ನೆಂಟರು ಬಂದು ಬೆಳಗೆಲ್ಲ ಬಂದಿರ್ತಾರೆ, ಅವರೆಲ್ಲ ಸಂತೋಷ ಪಡಬೇಕು. ಊರ ಹಬ್ಬ ಯಾಕೆ ಅಂತಂದರೆ ಇದು ತುಂಬ ಅಂದರೆ ಹಲವಾರು ಜನರಿಗೆ ತುಂಬ ಕಷ್ಟ ಆಗುತ್ತೆ. ಏನು ಊರ ಹಬ್ಬ ಮಾಡಬೇಕಾದ್ರೆ ಸಾಕಷ್ಟು ಹಣ ವೆಚ್ಚ ಆಗುತ್ತೆ. ಹಾಗಾಗಿ ಇದು ಪ್ರತಿ ವರ್ಷ ಮಾಡಿದ್ರೆ ಪ್ರತಿಯೊಂದು ಬಾಡಿಗೆ ಮನೆಯವರು ಕೂಡ ಅವರು ದೀಪದಾರ್ತಿ ಬೆಳಗ್ತಾರೆ. ಅಕ್ಕ ತಂಗಿಯವ್ರನ್ನ ಅಣ್ಣ ತಮ್ಮದನ್ನು ಕರೆಸಿ ಅವರು ಒಂದು ದಿವಸ ಊಟ ಹಾಕ್ತಾರೆ. ಅವರು ಸಂತೋಷವಾಗಿರ್ತಾರೆ, ಅವ್ರ ಮನೆ ವಾತಾವರಣ ಸಂತೋಷವಾಗಿರ್ತದೆ. ವರ್ಷಕ್ಕೊಂದು ಸರಿ ಎಲ್ಲರೂ ನೆಂಟರು ಬಂದು ಬೆಳಗೆಲ್ಲ ಬಂದರೆ ಅವ್ರು ಮಾತಾಡೋದು ಖುಷಿಯಾಗಿರ್ತಾರೆ. ಹಾಗೆ ಊರಬ್ಬ ಅಂತ ಮಾಡಿದ್ರೆ ತುಂಬ ಜನ ಇರ್ತಾರೆ, ಬಂಧು ಬಳಗದ ಹತ್ರ ಮಾತಾಡೋಕ್ಕಾಗಲ್ಲ. ನಾವೊಂದು ಇದನ್ನು ಮನಸ್ಸಲ್ಲಿ ಇಟ್ಕೊಂಡು ನಾವು ನಮ್ಮ ಊರಿನ ಗ್ರಾಮದ ಜನರಿಗೆ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಬೇಕು ಅಂತ ಈ ಒಂದು ನಮ್ಮ ಮಲ್ಲೇಶ್ಪಾಳ್ಯದ ಪಲ್ಲಕ್ಕಿ ಹಾಗೂ ದೀಪೋತ್ಸವ ಅಂತ ನಾವು ಅಂದ್ಕೊಂಡಿದ್ದೀರಿ. ಮಲ್ಲೇಶ್ಪಾಳ್ಯದ ನಾಗರಿಕ ಶ್ರೀನಿವಾಸ ಸಂಘಕ್ಕೆ ಪ್ರತಿಯೊಬ್ಬರು ಎಲ್ಲರೂ ಬೆಂಬಲ, ನಮ್ಮ ಟ್ರಸ್ಟಿಗಳವರು, ನಮ್ಮ ಗ್ರಾಮದ ಜನರು ಎಲ್ಲರೂ ಬೆಂಬಲ ಕೊಡ್ತಾ ಇದ್ದಾರೆ. ಮುಂದೆನೂ ಕೊಡಬೇಕು ಅಂತ ಈ ನಮ್ಮ ಈ ಒಂದು ಮೀಡಿಯಾ ಮುಖಾಂತರ, ಪ್ರಜಾ ಟಿ ವಿ ಮುಖಾಂತರ ನಾನು ಹೇಳ್ಕೊಳ್ಳೋಕ್ಕೆ ತುಂಬ ಅರ್ಚನಾಗಿದ್ದೀನಿ. ತುಂಬ ಖುಷಿ ಬರುತ್ತೆ. ಈ ಒಂದು ಬಂದು ನಮ್ಮ ರಂಜಿತ್ ಅವರು ಈ ಒಂದು ನಮ್ಮ ಕೇಳಿದ್ದಕ್ಕೆ ನಾವು ತುಂಬ ಖುಷಿಯಿಂದ ಈ ಒಂದು ನಮ್ಮ ಮನಸ್ಸಲ್ಲಿ ಏನಿತ್ತೋ ಅದನ್ನು ಹೇಳ್ತಾ ಇದ್ದೀರಿ. ಏನೇನು ಇದ್ದರೆ ದಯವಿಟ್ಟು ಕ್ಷಮಿಸ್ಬೇಕು. ನಮ್ಮ ಹೆಸರು ಮಲ್ಲೇಶ್ಪಾಳ್ಯದ ನಾಗರಿಕ ಶ್ರೀನಿವಾಸ ಸಂಘ ಅಂತ ನಮ್ಮ ಊರಲ್ಲಿ ನಮ್ಮದೊಂದು ಸಂಘ ಇಟ್ಕೊಂಡಿದ್ದೀರಿ. ಹಲವಾರು ಜನ ಕಾರ್ಯಕರ್ತರು ಇದ್ದಾರೆ. ಹಾಗೆಯೇ ಅದರಲ್ಲಿ ನಾವು ಅಧ್ಯಕ್ಷರಾಗಿದ್ದೀರಿ. ಸಂಪಂಗಿರಾಮ ಅಂತ ನಮ್ಮ ಹೆಸರು. ನನ್ನ ಹೆಸರು ಕೆಂಪಣ್ಣ ಅಂತ.
ಮಲ್ಲೇಶನಪಾಳ್ಯ ನಾಗರಿಕರ ಕ್ಷೇಮಾಭಿವೃದ್ಧಿ ಸಂಘದಿಂದ ಉಪಾಧ್ಯಕ್ಷರಾಗಿದ್ದಾರೆ. ಏನಪ್ಪ ಅಂತಂದರೆ ಊರಹಬ್ಬ ಹಾಗೂ ಪಲ್ಲಕ್ಕಿ ಎರಡು ಒಟ್ಟೊಟ್ಟಿಗೆ ಮಾಡ್ತಾ ಇರೋದ್ರಿಂದ ಊರಹಬ್ಬ ಅಲ್ಲ, ಇದು ದೀಪೋತ್ಸವ. ಎಲ್ಲ ವಿಜೃಂಭಣೆಯಿಂದ ನಡೆದೈತೆ. ಪಲ್ಲಕ್ಕಿ ಅಂತೂ ಅತಿ ಹೆಚ್ಚಿನ ವಿಜೃಂಭಣೆಯಿಂದ ನಡೀತು. ಒಂದಕ್ಕಿಂತ ಒಂದು ಚೆನ್ನಾಗಿತ್ತು. ಮೆರವಣಿಗೆನೂ ಚೆನ್ನಾಗಾಯಿತು. ಎಲ್ಲ ಜನಗಳು ಖುಷಿಪಟ್ಟರು. ದೇವರು ನಮಗೆಲ್ಲ ಆಶೀರ್ವಾದ ಮಾಡವ್ರೆ. ಇವತ್ತು ದೀಪಗಳಿಗೆ ಊರಲ್ಲಿ ನೀರು ಹಾಕ್ಬೇಕು ಅಂತ ಇದ್ದಿದ್ದು, ದೇವರ ನೀರು ಹಾಕ್ಬಿಟ್ಟು ಹೋಯ್ತು ಬಂದು. ನೋಡಿ ನಮ್ಮೂರಲ್ಲಿ ಶಕ್ತಿ ಹೆಂಗಿದೆ. ಅದರಿಂದ ಎಲ್ಲ ದೀಪಗಳೆಲ್ಲ ಚೆನ್ನಾಗಿ ನಡೀತವೆ. ನಾನು ಹೇಳೋದೇನಿಲ್ಲ, ಎಲ್ಲ ನಮ್ಮ ಅಧ್ಯಕ್ಷರು ಹೇಳವ್ರೆ, ಊರಿನಲ್ಲಿ ಪ್ರತಿ ವರ್ಷ ಇದೇ ಥರ ನಡ್ಕೊಂಡು ಹೋಗಲಿ, ಎಲ್ಲರಿಗೂ ದೇವರು ಒಳ್ಳೆಯ ಆಶೀರ್ವಾದ ಮಾಡಲಿ, ಎಲ್ಲ ಕುಟುಂಬಗಳಲ್ಲಿ ಸುಖ ಶಾಂತಿ ನೆಮ್ಮದಿ ಕೊಟ್ಟು ಚೆನ್ನಾಗಿ ಆರೋಗ್ಯ ಕೊಟ್ಟು ವರ್ಷ ಇದೇ ರೀತಿ ಮಾಡ್ಕೊಂಡು ಹೋಗೋಕೆ ದಾರಿ ಮಾಡಿಕೊಡ್ಲಿ. ಮಲ್ಲೇಶಪಾಳ್ಯದ ನಾಗರಿಕರ ಕ್ಷೇಮಾಭಿವೃದ್ಧಿ ಸಂಘದ ಕಾರ್ಯಕರ್ತರಾದ ನಾವು ಗ್ರಾಮಕ್ಕಾಗಿ ಏನೇ ಕೆಲಸ ಇದ್ದರೂ ನಾವು ದುಡಿಯೋಕ್ಕೆ ರೆಡಿ ಇದ್ದೀವಿ. ಇಲ್ಲಿ ಒಳ್ಳೊಳ್ಳೆ ಕೆಲಸಗಳಾಗ್ತವೆ. ಪಲ್ಲಕ್ಕಿ ಆಗೈತೆ ನಿನ್ನೆ, ಇವತ್ತು ದೀಪಗಳು. ಮುಂದಕ್ಕೆಲ್ಲ ದೇವರು ಒಳ್ಳೇದು ಮಾಡಲಿ, ಒಳ್ಳೇದಾಗಿ ಮುಂದುವರ್ಸ್ಕೊಂಡು ಹೋಗೋಣ. ನಮ್ಮ ಹೆಸರು ಮೋಹನ್ ಅಂತ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.